ಜೈ ಹಿಂದ್. ಎಲ್ಲ ನನ್ನ ಕರ್ನಾಟಕ ರಾಜ್ಯದ ಎಲ್ಲ ತಯಾರಿಗಳನ್ನ ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲೊಂದು ಸುವರ್ಣ ಅವಕಾಶವನ್ನ ತಂದಿದ್ದೀನಿ. ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಸಿವಿಲಿಯನ್ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಯನ್ನ ಕಾಲ್ಫರ್ಮ್ ಅನ್ನ ಮಾಡಿದಾರೆ. ಈ ತರದ ಹುದ್ದೆಗಳು ನಿಮ್ಗೆ ಪ್ರತಿ ವರ್ಷನೂ ಕೂಡ ಕಾಲ್ಫರ್ಮ್ ಅನ್ನ ಮಾಡ್ತಾರೆ. ಇಂಡಿಯನ್ ಆರ್ಮಿದಲ್ಲಿ ಕೂಡ ಸಿವಿಲಿಯನ್ ಕಾಲ್ಫರ್ಮ್ ಮಾಡ್ತಾರೆ, ಮತ್ತೆ ಏರ್ ಫೋರ್ಸ್ ದಲ್ಲಿ ಕೂಡ ಸಿವಿಲಿಯನ್ ಕಾಲ್ಫರ್ಮ್ ಮಾಡ್ತಾರೆ, ಮತ್ತೆ ಇಂಡಿಯನ್ ನೇವಿದಲ್ಲಿನೂ ಕೂಡ ನಿಮ್ಗೆ ಸಿವಿಲಿಯನ್ ಫೋರ್ಸ್ ಗಳನ್ನ ಕಾಲ್ಫರ್ಮ್ ಅನ್ನ ಮಾಡ್ತಾ ಇರ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ನೀವೇನಾದ್ರೂ ಫಿಸಿಕಲಿ ಫಿಟ್ ಇಲ್ಲ ಸರ್, ನಂಗೆ ಹೈಟೇ ಇಲ್ಲ ಸರ್, ನಾನು ರನ್ನಿಂಗ್ ಓಡಕ್ಕಾಗಲ್ಲ ಸರ್, ನನ್ನ ಹತ್ರ ಫಿಟ್ನೆಸ್ ಇಲ್ಲ ಸರ್, ನಾನು ಎಕ್ಸಾಮ್ ಹೆವಿ ಟ್ಯಾಲೆಂಟ್ ಇದೀನಿ, ಬಟ್ ನಾನು ಯಾವುದೇ ಎಕ್ಸಾಮ್ ಕೊಟ್ಟರು ಕೂಡ ನಾನು ಫೇಸ್ ಮಾಡ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ನೀವೇನಾದ್ರೂ 60 ವರ್ಷಗಳ ಕಾಲ ಸರ್ವಿಸ್ ಮಾಡ್ಕೊಳ್ಬೇಕು, ಡಿಫೆನ್ಸ್ ನಲ್ಲಿ ಕೂಡ ನಿಮ್ಗೂ ಕೂಡ ಕ್ಯಾಂಟೀನ್ ಕಾರ್ಡ್ ಬೇಕು, ಡಿಫೆನ್ಸ್ ಫೆಸಿಲಿಟಿ ಕೂಡ ನಿಮ್ಗೂ ಬೇಕು, ಡಿಫೆನ್ಸ್ ಇರುವಂತವ್ರಿಗೆಲ್ಲ ಸೋಲ್ಜರ್ಸ್ ಗಳಿಗೆ ಇರುವಂತ ರೆಸ್ಪೆಕ್ಟ್ ನಿಮ್ಗೂ ಬೇಕಾಗಿತ್ತು ಅಂದ್ರೆ ಈ ಹುದ್ದೆಗೆ ಪ್ರತಿಯೊಬ್ರು ಕೂಡ ಕಾಂಪಿಟೇಷನ್ ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದೀನಿ, ಅದು ಒಂದೇ ಪೋಸ್ಟ್ ಇರಲಿ, 1,00,000 ಪೋಸ್ಟ್ ಇರಲಿ, ಅದು ಸಂಬಂಧಪಡೋದಿಲ್ಲ. ನಿನಗೆ ಬೇಕಾಗಿರೋದೇ ಒಂದೇ ಒಂದು ಪೋಸ್ಟ್, ಅದಕ್ಕೆ ಎಫರ್ಟ್ ಹಾಕು. ಯಾರೇ ಆಲ್ ಓವರ್ ಇಂಡಿಯಾದವರು ಕೂಡ ಕಾಂಪಿಟೇಷನ್ ಮಾಡಿದ್ರು ಕೂಡ ಸಂಬಂಧ ಪಡೋದಿಲ್ಲ. ನೀನು ಎಷ್ಟು ಅಂಕಗಳನ್ನ ಗಳಿಸ್ತಿರಲ್ಲ, ನೀ ಅಂಕಗಳನ್ನ ಅವ್ರಿಗಿಂತ ಹೆಚ್ಚು ಗಳಿಸಿದ್ಯಪ್ಪ ಅಂದ್ರೆ ನಿನಗೆ ಆ ಪೋಸ್ಟ್ ಅನ್ನ ಕೊಡ್ತಾರೆ. ಸುಮ್ಮನೆ ಸರ್ ಅಷ್ಟು ವೇಕೆನ್ಸಿಗಳಿದಾವು ನಮ್ದು ಆಗೋದಿಲ್ಲ, ಈ ಹೋಪ್ ಅನ್ನ ಯಾವತ್ತೂ ಕೂಡ ಕಳ್ಕೊಳಕ್ ಹೋಗ್ಬೇಡ್ರಿ. ನಾನು ಹೇಳ್ತಾ ಇದ್ದೀನಿ. ನೋಡ್ಕೋಬಹುದು, ಈಗಾಗಲೇ ಆಲ್ರೆಡಿ ಮಂಗಳೂರಿಯವರ ಅಭ್ಯರ್ಥಿಗಳು ಅಗ್ನಿವೀರದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಫೈನಲ್ ಮೆರಿಟ್ 4th ಗ್ರೂಪ್ ಫಸ್ಟ್ ಲಿಸ್ಟ್ ನಲ್ಲಿ ಕುಂದ್ರಲಾರಕ ಹೋಪ್ ಕಳ್ಕೊಂಡಿದ್ರು. ಅಂತ ವಿದ್ಯಾರ್ಥಿಗಳು ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಯಾವತ್ತೂ ಕೂಡ ಹೋಪ್ ಅನ್ನ ಕಳ್ಕೊಳಕ್ ಹೋಗ್ಬೇಡ್ರಿ. ನೀವು ಫೀಲ್ಡ್ ಇಳಿದಿದ್ರಿ, ಯುದ್ಧಕ್ಕಾಗಿ ರೆಡಿ ಆಗಿದ್ದೀರಿಪ್ಪ ಅಂತಂದ್ರೆ ಯುದ್ಧ ಕೊಡಾಕ, ಯುದ್ಧ ಮಾಡಾಕ ನೀವು ಎದೆ ತೊಟ್ಟಿ ನಿಲ್ಬೇಕು, ಎದೆ ಮುಂದೆ ಮಾಡಿ ನಿಂದಿರ್ಬೇಕು, ಬೆನ್ನು ಕೊಟ್ಟು ನಿಂದಿರೋದಿಲ್ಲ. ಆತರ ವಿಚಾರ ಮಾಡ್ರಿ. ನಾನು ಯುದ್ಧಕ್ಕೆ ರೆಡಿ ಆಗಿದ್ದೀನಿ. ಯುದ್ಧ ಅಂತಂದ್ರೆ ನೀವೇನ್ ಸಕ್ಸಸ್ ಕಾಣ್ತಿರಲ್ಲ ಅದೇ ನಿಮ್ಮ ಯುದ್ಧ ಆಗಿರ್ತದ. 100% ತಲೆಯಲ್ಲಿ ಮೈಂಡ್ ಸೆಟ್ ನಲ್ಲಿ ಫಿಕ್ಸ್ ಮಾಡ್ರಿ. 2026-27ರಲ್ಲಿ ನಾನು 100% ಜಾಬ್ ಮಾಡೇ ಮಾಡ್ತೀನಿ. ನನ್ನ ಹತ್ರ ಎಬಿಲಿಟಿ ಇದೆ. ನಾನು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಸ್ವಂತ ದುಡಿಮೆಯಿಂದಾದ್ರೂ ಕೂಡ ನಾನು ಕೆಲಸ ಮಾಡಿಬಿಟ್ಟು ಸ್ಟಡಿ ಮಾಡ್ತೀನಿ ಅಂತ ಕೇಸಿಂದ ಎಫರ್ಟ್ ಹಾಕ್ರಿ, 100% ಆಗುತ್ತಾ. ಓಕೆ, ಇಲ್ಲಿ ನೋಡ್ಕೊಳ್ರಿ. ಇಲ್ಲಿ ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ನಂಬರ್ 02/2026 ಅಂತ ಕೇಸಿಂದ ಆ ಸಿವಿಲಿಯನ್ ಪೋಸ್ಟ್ ಕಾಲ್ಫರ್ಮ್ ಮಾಡಿದ್ರೆ ಕಮಾಂಡೆಂಟ್ IAF ಅಂದ್ರೆ ಏನ್ ನೋಡ್ಕೊಡ್ರಿ, ವಿಮ್ನಾಪುರ್ PO ಬೆಂಗಳೂರಲ್ಲಿ ಕಾಲ್ಫರ್ಮ್ ಅನ್ನ ಮಾಡಿರ್ತಕ್ಕಂಥದ್ದು. ವಿಮ್ನಾಪುರ್ ಏರ್ಫೋರ್ಸ್ ಸ್ಟೇಷನ್ ದಲ್ಲಿ 560017 ಪಿನ್ ಕೋಡ್ ಬಂದ್ಬಿಟ್ಟು ಈ ಅಡ್ರೆಸ್ ಗೆ ನೀವು ಪೋಸ್ಟ್ ಮಾಡಬೇಕಾಗಿತ್ತ. ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಿರೋದಿಲ್ಲ, ಆಫ್ಲೈನ್ ಮುಖಾಂತರನೇ ಹಾಕ್ಬೇಕು, ಪೋಸ್ಟ್ ಮುಖಾಂತರನೇ ಹಾಕ್ಬೇಕು. ಯಾವ ತರ ಡಾಕ್ಯುಮೆಂಟ್ಸ್ ಗಳನ್ನ ಹಾಕ್ಬೇಕು ಅನ್ನೋದನ್ನ ನಾನು ಅದ್ರ ಬಗ್ಗೆ ಕ್ಲಿಯರಿಟಿ ಮಾಹಿತಿ ಕೊಡ್ತೀನಿ. ಬಟ್ ನೀವು ಹಾಕಕ್ ರೆಡಿ ಆಗ್ರಿ, ಎಕ್ಸಾಮ್ ಬರೆಯಕ್ ರೆಡಿ ಆಗ್ರಿ, ಎಕ್ಸಾಮ್ ತಯಾರಿನ ಸ್ಟಾರ್ಟ್ ಮಾಡ್ಕೊಡ್ರಿ. ಟೋಟಲಿ ಬಂದ್ಬಿಟ್ಟು ಹುದ್ದೆಗಳ ಹೆಸರು ಏನಿರ್ತದ, ಯಾವ ಹುದ್ದೆಯನ್ನೇ ಕಾಲ್ಫರ್ಮ್ ಅನ್ನ ಮಾಡಿದ್ರೆ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಹುದ್ದೆ ಹೆಸರೇನಪ್ಪಾ ಅಂದ್ರೆ MTS. ಯಾವುದು MTS ಅಂತ ಕಾಲ್ಫರ್ಮ್ ಅನ್ನ ಮಾಡಿದ್ರೆ ಪ್ರತಿಯೊಂದು ಫೋರ್ಸ್ ಅಲ್ಲಿ ಕೂಡ ಈ MTS ಹುದ್ದೆಯನ್ನ ಕಾಲ್ಫರ್ಮ್ ಅನ್ನ ಮಾಡ್ತಾನೆ ಇರ್ತಾರೆ. ಹುದ್ದೆಗಳ ಸಂಖ್ಯೆ ಎಷ್ಟು ಸರ್? ವೇಕೆನ್ಸಿಗಳು ಬಂದ್ಬಿಟ್ಟು ಕೇವಲ 6 ಹುದ್ದೆಗಳು. ಸರ್ ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಮಾಡ್ಬೇಕಾ? ಎಸ್, ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್ ಮಾಡಬೇಕಾಗಿತ್ತ. ನಿನಗೆ ಬೇಕಾಗಿರೋದು ಎಷ್ಟು? ಒಂದು ಹುದ್ದೆ ಮಾತ್ರ ಬೇಕಾಗಿರುತ್ತೆ. ನಿನಗೆ ಕಾಂಪಿಟೇಷನ್ ಮಾಡು, 100% ಹೇಳ್ತೀನಿ. ನೀನು ಎಫರ್ಟ್ ಹಾಕು. ಯಾವುದೇ ತರ ಅಂತ ಯಾರನ್ನೂ ಕೂಡ ನಂಬಕ್ ಹೋಗ್ಬೇಡ, ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳಿ ನಮ್ಮಲ್ಲೇ ಕಲ್ತಿರ್ತಕ್ಕಂಥ ನಮ್ಮ ಕೋಚಿಂಗ್ ದಲ್ಲೇ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಆಲ್ರೆಡಿ ಸಿವಿಲಿಯನ್ ಪೋಸ್ಟ್ ಆಯ್ತು, ನಾನ್ ಕಮಾಂಡೆಂಟ್ ಆಯ್ತು, ಸಾಕಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಸರ್ ಆಫ್ಲೈನ್ ಏನಿರ್ತಾರೆ ಸರ್, ಅದು ಕೇಳ್ತಾರೆ ಇದು ಕೇಳ್ತಾರೆ ಸರ್, ಆಗೋದಿಲ್ಲ ನಮ್ಮ ಕೈಲಿ ಅಂತ ಹೇಳಿ ಯಾವತ್ತೂ ಅನ್ಕೊಳಕ್ ಹೋಗ್ಬೇಡ. ನೀನು ಎಫರ್ಟ್ ಹಾಕು, ನೀನು ಎಕ್ಸಾಮ್ ನಲ್ಲಿ ಸ್ಕೋರ್ ಮಾಡ್ಕೋ, 100% ಸೆಲೆಕ್ಷನ್ ಆಗ್ತಿ. ಓಕೆ ಸರ್, ವೇಕೆನ್ಸಿಗಳು ಯಾವ್ಯಾವ ಕಾಸ್ಟ್ ಇದಾವರಿಗೆ ನೋಡ್ಕೊಡ್ರಿ. UR ಯಾರಿದಿಲ್ಲ, UR ಜನರಲ್ ಎಲ್ಲರೂ ಅಪ್ಲೈ ಮಾಡಬಹುದು. UR ಕ್ಯಾಟಗರಿದವರಿಗೆ 3 ಇರ್ತಾವು. ನೆಕ್ಸ್ಟ್ OBC ವಿದ್ಯಾರ್ಥಿಗಳಿಗೆ 2 ವೇಕೆನ್ಸಿಗಳಿದಾವು. ನೆಕ್ಸ್ಟ್ SC ದವರಿಗಿಲ್ಲ, ST ದವರಿಗಿಲ್ಲ, ಇವರಿಗೆ ವೇಕೆನ್ಸಿಗಳನ್ನೇ ಇಲ್ಲ. EWS ದವ್ರಿಗೆ ಬಂದಿದೆ, EWS ದವರಿಗೆ 1 ವೇಕೆನ್ಸಿಗಳಿದೆ. ಸರ್ ನಾನೀಗ SC ST ಇದೀನಿ ಸರ್, ನನಗ ಅಪ್ಲಿಕೇಶನ್ ಹಾಕಕ್ ಬರೋದಿಲ್ಲ. ಬರುತ್ತೆ ನೋಡ್ಕೋ ಸರ್, ನನ್ನ ಹತ್ರ OBC ಸರ್, ನನ್ನ ಹತ್ರ EWS ಇದೆ, 1 ವೇಕೆನ್ಸಿ ಇದೆ ಸರ್, ನಾನು ಹಾಕ್ಲಾ ಬೇಡ. OBC ಗೆ 2 ವೇಕೆನ್ಸಿಗಳು. ಯಾರು ಕಾಂಪಿಟೇಷನ್ ಮಾಡಬಹುದು? ನೀನು OBC ಇದ್ಯಪ್ಪ ಅಂದ್ರೂ ಕೂಡ ಜನರಲ್ ಕಾಂಪಿಟೇಷನ್ ಮಾಡಬಹುದು ಈ 3 ಹುದ್ದೆಗಳಿಗೆ. SC ST ಇದೆಯಂದ್ರೂ ಕೂಡ ಜನರಲ್ ಕಾಂಪಿಟೇಷನ್ ಮಾಡಬಹುದು. EWS ಇದೆಯಂದ್ರೂ ಕೂಡ ಕಾಂಪಿಟೇಷನ್ ಮಾಡಬಹುದು. ಬಟ್ ನೋಡ್ಕೊಳ್ರಿ,
SC ST ಅಭ್ಯರ್ಥಿಗಳು OBC ಕಾಂಪಿಟೇಷನ್ ಮಾಡಕ್ ಬರಲ್ಲ, OBC ಅಭ್ಯರ್ಥಿಗಳು EWC ಕಾಂಪಿಟೇಷನ್ ಮಾಡಕ್ ಬರಲ್ಲ, ಸೊ EWS ಅಭ್ಯರ್ಥಿಗಳು SC ST ಕಾಂಪಿಟೇಷನ್ ಮಾಡಕ್ ಬರೋದಿಲ್ಲ. ಸೊ ಇವ್ರು ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಜನರಲ್ ಗೆ ಕಾಂಪಿಟೇಷನ್ ಮಾಡಬಹುದು. ಓಕೆ, ನೀವು ಜನರಲ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನೀವು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಹಾಕುವಾಗ ನಿಮ್ಮ ಕ್ಯಾಸ್ಟ್ ಯಾವ್ದಂತ ಕೇಳುತ್ತಾ. ಸೊ ನಿಮ್ದು OBC ಇದ್ರೂ ಕೂಡ ನಡೀತದ, SC ST ಇದ್ರೂ ಕೂಡ ನಡೀತದ. ಕ್ಯಾಸ್ಟ್ ಹಾಕು, ನೀನು ಅಪ್ಲಿಕೇಶನ್ ಹಾಕ್ತಿರ್ತಕ್ಕಂಥ ಯಾವ ಕಾಸ್ಟ್ಗೆ ಆಗ್ತಾ ಇದ್ದೀರಾ, ಸೊ UR ಕ್ಯಾಟಗರಿ ಇದ್ರೆ UR ಅಂತ ಹಾಕು, ಕಾಸ್ಟ್ ಇನ್ಕಮ್ ಏನಿರುತ್ತಲ್ಲ ಸೊ ಅಷ್ಟನ್ನ ಅಪ್ಲಿಕೇಶನ್ ಅಲ್ಲಿ ನೀನು ಅಪ್ಲೋಡ್ ಮಾಡಿ ಕಳಿಸ್ಬೇಕಾಗತ್ತಾ. ಸೊ ವಯೋಮಿತಿ ಎಷ್ಟು ಸರ್, ಇದಕ್ಕೆ ವಯಸ್ಸು ನೋಡ್ಕೊಡ್ರಿ, 18 ವಯಸ್ಸಿನಿಂದ ಹಿಡಿದು 25 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಅಕಸ್ಮಾತ್ ನೋಡ್ಕೊಡ್ರಿ, ನೀವೇನಾದ್ರೂ OBC ಕ್ಯಾಟಗರಿ ಇದ್ದವ್ರು ಇದ್ರೆ ಅಂದ್ರೆ, ಸೊ OBC ಇದ್ರಪ್ಪ ಅಂದ್ರೆ ನಿಮ್ಗ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತಾ. SC ST ಇದ್ರಪ್ಪ ಅಂದ್ರೆ ನಿಮ್ಗ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಇರ್ತದ. ನೀವು ಎಷ್ಟಪ್ಪ ಅಂದ್ರೆ 30 ವಯಸ್ಸಿನ ಮಟ್ಟ ಇರತಕ್ಕಂಥ SC ST ಅಭ್ಯರ್ಥಿಗಳು ಸಲ್ಲಿಸಬಹುದು. OBC ದವರು ಎಷ್ಟು 28 ವಯಸ್ಸಿನ ಮಟ್ಟನೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ ಸರ್ ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕು, ಅರ್ಹತೆ ಏನ್ ಬೇಕಂತ ಕೇಳ್ತಾ ಇದಾರಲ್ಲ. ಸೊ 10ನೇ ತರಗತಿ ಮುಗಿಸಿರ್ಬೇಕು. ಏನು 10ನೇ ತರಗತಿ ನೀವೇನಾದ್ರೂ ಕಂಪ್ಲೀಟ್ ಮಾಡಿದ್ರಿಪ್ಪ ಅಂತಂದ್ರೆ, SSLC ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದ್ರೆ ಅಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಏನ್ ಹೇಳ್ತಾ ಇದಿಲ್ಲ, ಕಂಪಲ್ಸರಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಅದಕ್ಕೆ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಯಾವ ತರ ಎಕ್ಸ್ಪೀರಿಯನ್ಸ್ ಅಂದ್ರೆ 1 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದಾರೆ. ಸೊ ವಾಚ್ಮನ್ ಡ್ಯೂಟಿ, ನೀವೇನಾದ್ರೂ ಎಲ್ಲಾದ್ರೂ ವಾಚ್ಮನ್ ಡ್ಯೂಟಿ ಮಾಡಿದ್ರೆ, ನೆಕ್ಸ್ಟ್ ಲಾಸ್ಕರ್, ನೆಕ್ಸ್ಟ್ ಗೆಸ್ಟ್ ಏನರ್ ಆಪರೇಟರ್ ಅಂತ ಹೇಳ್ಕಿಸಿಂದ, ನೆಕ್ಸ್ಟ್ ಗಾರ್ಡ್ನರ್, ನೆಕ್ಸ್ಟ್ ಆರ್ಗನೈಸೇಷನ್ ಆಫ್ ಇನ್ಸ್ಟಿಟ್ಯೂಟ್. ಸೊ ಎಲ್ಲೋ ಒಂದು ಆರ್ಗನೈಸೇಷನ್ ಇನ್ಸ್ಟಿಟ್ಯೂಟ್ಗಳು ಇರ್ತಾವಲ್ಲ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು, ಯಾವುದೇ ಒಂದು ಈಗ ಯಾವುದೇ ಶೋರೂಮ್ ಆಗಿರಲಿ, ಸೊ ಅಲ್ಲಿ ವಾಚ್ಮನ್ ಡ್ಯೂಟಿ ಮಾಡಿದ್ರೆ, ಸೊ ಅಂದ್ರೆ ಹೈಲೈಟ್ ಆಗಿರ್ಬೇಕು. ಅಂತಲ್ಲಿ ಏನಾದ್ರು ನೀವು ವರ್ಕ್ ಅನ್ನ ಮಾಡಿದ್ರಪ್ಪ ಅಂದ್ರೆ ಅದು 1 ವರ್ಷ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಅಂತ ಹೇಳ್ಕೇಶಂದ, ಸೊ ನೀವು ಏನಾದ್ರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಹಚ್ಚಿ ಅವರ GST ನಂಬರ್ ಎಲ್ಲಾನು ಹಾಕಿಬಿಟ್ಟು ಅವ್ರದ್ದು ಸ್ಟ್ಯಾಂಪ್ ಹಾಕಿ ಸಿಗ್ನೇಚರ್ ಮಾಡಿಬಿಟ್ಟು ಆ ಲೆಟರ್ ಪ್ಯಾಡ್ ಅನ್ನ ತಗೊಂಡ್ ಕೇಶಂದ ಒಂದು ನೀವು ಒರಿಜಿನಲ್ ಅನ್ನ ಇದರಲ್ಲಿ ಹಾಕಿ ಕಳಿಸ್ಬೇಕಾಗುತ್ತೆ, ಇಲ್ಲಾಂದ್ರೆ ಜೆರಾಕ್ಸ್ ಹಾಕಿ ಕಳಿಸಿದ್ರು ಕೂಡ ನಡೀತದ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿತ್ತಾ 10ನೇ ತರಗತಿ ಮುಗಿದ ಸಾಕು. ಸಾಕಷ್ಟು ನಿಮ್ಗೆ ಸಿಗ್ತಾವ್. ವಾಚ್ಮನ್ ಡ್ಯೂಟಿ ಎಲ್ಲಾದ್ರೂ ಮಾಡಿದ್ರೆ ಅಲ್ಲಿ ಕೂಡ ಸಿಗ್ತದ. ನೆಕ್ಸ್ಟ್ ಗಾರ್ಡನರ್ ವರ್ಕ್, ಗಾರ್ಡನ್ ಏನಾದ್ರು ಕ್ಲೀನ್ ಮಾಡೋದು ಆ ವರ್ಕ್ ಮಾಡಿದ್ರಪ್ಪ ಅಂದ್ರೆ ಅದು ಕೂಡ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿ ಕೊಡ್ತಾರ. ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಈಗಾಗಲೇ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸೋಕೆ ನಿಮಗೆ ಕೇವಲ ಎಷ್ಟಪ್ಪ ಅಂತಂದ್ರೆ 30 ಡೇಸ್ ಮಾತ್ರ ಇರ್ತದ. ಎಷ್ಟು 30 ದಿನಗಳ ಮಾತ್ರ ಕಾಲಾವಕಾಶ ಇರುತ್ತೋ. 30 ಡೇಸ್ ಒಳಗಡೆ ನೀವು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಪೋಸ್ಟ್ ಆಗಿರ್ತದ. 10 ರೂಪಾಯಿ ಸ್ಟ್ಯಾಂಪ್ ಅನ್ನ ಹಚ್ಚಬೇಕು. ಎಷ್ಟು ಸ್ಟ್ಯಾಂಪ್ ಎಷ್ಟು ಹಚ್ಚಬೇಕಪ್ಪ ಅಂತಂದ್ರೆ 10 ರೂಪಾಯಿ ಮಾತ್ರ ನೀವು ಪೋಸ್ಟಿಗೆ ಒಳಗಡೆ ಹಾಕಿ ಕಳಿಸ್ತಿರಲ್ಲ. ಸೊ ಎನ್ವಲಪ್ ಅನ್ನ 2 ತಗೊಳ್ಬೇಕಾಗುತ್ತೆ. ಒಂದು ಎನ್ವಲಪ್ ಅನ್ನ ಹೊರಗಡೆ ಹಾಕೋದಿರುತ್ತೆ, ಒಂದು ಎನ್ವಲಪ್ ಅನ್ನ ಒಳಗಡೆ ಹಾಕಿ ಹೊಳ್ಳಿ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತದ. ಸೊ ಹೊರಗಡೆ ಸ್ಟ್ಯಾಂಪಿಗೆ ನೀವು ಎಷ್ಟಾದ್ರೂ ಅಮೌಂಟ್ ಅನ್ನ ಹಚ್ಚಿ, ಒಳಗಡೆ ಇರ್ತಕ್ಕಂಥ ಸ್ಟ್ಯಾಂಪಿಗೆ 10 ರೂಪಾಯಿ ಸ್ಟ್ಯಾಂಪ್ ಅನ್ನ ಹಚ್ಚಿ ನಿಮ್ಮ ಅಲ್ಲಿ ಫ್ರಾಮ್ ಅಡ್ರೆಸ್ ಮತ್ತು ಟ್ರೂ ಅಡ್ರೆಸ್ ಅನ್ನ ಬರೆದು ನೆಕ್ಸ್ಟ್ ಕಳಿಸ್ತಾರಲ್ಲ ಅಲ್ಲಿ ಕೂಡ ನೀವು ಅಡ್ರೆಸ್ ಏನ್ ಬರಿಬೇಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅನ್ಕೊಡ್ರಿ, ಕಮಾಂಡೆಂಟ್ IAF ವಿಮನ್ಪುರ್ PO ಬೆಂಗಳೂರು ಅಂತ ಹೇಳಿ ಅಡ್ರೆಸ್ ಅನ್ನ ಬರೆದು ಪಿನ್ ಕೋಡ್ ಆಗಿ ಕಳಿಸಿದ್ರೆ ಸೊ ಅಲ್ಲಿಗೆ ಹೋಗಿ ರೀಚ್ ಆಗುತ್ತಾ. ಓಕೆ, ಸೊ ಎನ್ವಲಪ್ ಅನ್ನ ತಗೊಂಡ್ರೆ ನಿಮ್ಮ ಒರಿಜಿನಲ್ SLC ಮಾರ್ಕ್ಸ್ ಕಾರ್ಡು, PUC ಎಕ್ಸ್ಟರ್ನಲ್ ಇದ್ರೆ PUC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್, ನೆಕ್ಸ್ಟ್ ಅದರ ಜೊತೆಗೆ ಕ್ಯಾಶ್ ಇನ್ಕಮ್ ಜೆರಾಕ್ಸ್, ನೆಕ್ಸ್ಟ್ ರೆಸಿಡೆನ್ಷಿಯಲ್ ಡೊಮೇನ್ಸ್ ಇದ್ರೆ ರೆಸಿಡೆನ್ಷಿಯಲ್ ಡೊಮೇನ್ಸ್ ಎಲ್ಲ ಹಾಕ್ರಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಇದ್ರೆ ಕ್ಯಾರೆಕ್ಟರ್ ಹಾಕಿದ್ರೆ ಸೊ ಏನು ಇಲ್ಲಪ್ಪ ಅಂತಂದ್ರೂ ಕೂಡ ನಡೀತದ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಫಸ್ಟ್ ಆಫ್ ಆಲ್ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್, ಡೊಮೇನ್ಷಿಯಲ್ ಸರ್ಟಿಫಿಕೇಟ್, ನೆಕ್ಸ್ಟ್ ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಗಳನ್ನ ಅದರಲ್ಲಿ ಫಾರ್ಮಿಗೆ ಹಚ್ಚಿ ನೆಕ್ಸ್ಟ್ 2 ಒಳಗಡೆ ಹಾಕಿಸಿಂದ ಎನ್ವಲಪಿಗೆ ಹಾಕಿಸಿಂದ ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳಿ ಪ್ರತಿಯೊಂದು ಡಾಕ್ಯುಮೆಂಟ್ ಗಳಿಗೆ ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳಿ ಬರೆದು ನಿಮ್ಮ ಸಿಗ್ನೇಚರ್ ಅನ್ನ ಮಾಡಿ ನೀವು ಇದನ್ನ ಹಾಕ್ಬೇಕಾಗತ್ತಾ. ಓಕೆ, ನೆಕ್ಸ್ಟ್ ಪ್ರತಿಯೊಂದು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಡ್ರಿ. ಇದು ಫಾರ್ಮ್ ಬಂದ್ಬಿಟ್ಟು ಸೊ ಇನ್ನೂ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಈ ಫಾರ್ಮ್ ಬಿಟ್ಟಿಲ್ಲ. ಸೊ ಈ ಫಾರ್ಮ್ ಬಂದ ತಕ್ಷಣ ಆಫ್ಲೈನ್ ಮುಖಾಂತರ ಫಾರ್ಮ್ ಬರ್ತದ. ಸೊ ಇದು ಶಾರ್ಟ್ ನೋಟಿಸ್ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಶಾರ್ಟ್ ನೋಟಿಸ್ ನನ್ನ ಹತ್ರ ಬಂದಿದೆ. ಆಫ್ಲೈನ್ ಫಾರ್ಮ್ ಏನಾದ್ರು ನನಗೆ ಬಂತಪ್ಪ ಅಂದ್ರೆ ಆದಷ್ಟು ಬೇಗನೆ ಬೇಕಿದ್ರೆ ಇನ್ನೊಂದು ವಿಡಿಯೋ ಕೂಡ ಮಾಡಾಕ್ತೀನಿ. ನೀವೇನಾದ್ರೂ ಅರ್ಜಿ ಸಲ್ಲಿಸಕ್ ರೆಡಿ ಇದ್ರಿಯಪ್ಪ ಅಂತಂದ್ರೆ 100% ನಿಮಗೆ ಸಪೋರ್ಟ್ ಮಾಡ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕೋಚಿಂಗ್ ಆಫೀಸ್ ನಂಬರ್ಗೆ ಕಾಲ್ ಮಾಡಬೇಡಿ ಪ್ಲೀಸ್. ಯಾವುದೇ ಅಕಾಡೆಮಿ ಇನ್ಫಾರ್ಮೇಶನ್ ಬೇಕಾಗಿತ್ತು, ಸೊ ನಿಮ್ಗೆ ಏನಾದರೂ ಅಡ್ಮಿಷನ್ ಬೇಕಾಗಿತ್ತು, ಸೊ ಫಿಸಿಕಲ್ ಟ್ರೈನಿಂಗ್ ಬೇಕಾಗಿತ್ತು,
ಆ ಕಾರಣಕ್ಕೋಸ್ಕರ ಕಾಲ್ ಮಾಡ್ರಿ. ಅದು ಆಫೀಸಲ್ಲಿ ಇರುತ್ತಾ, ಅವ್ರಿಗೆ ಯಾವುದೇ ತರಂತ ಇನ್ಫಾರ್ಮೇಶನ್ ಗೊತ್ತಿರುತ್ತಲ್ಲ, ಇನ್ಫಾರ್ಮೇಶನ್ ನನಗೆ ಗೊತ್ತಿರುತ್ತಾ. ಸೊ ಅವ್ರನ್ನ ಕೇಳಿಬಿಟ್ಟು ತಪ್ಪು ಇನ್ಫಾರ್ಮೇಶನ್ ತಗೊಳಕ್ ಹೋಗ್ಬೇಡ್ರಿ. ಏನೋ ಇತ್ತಂದ್ರೂ ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕಿ. ಸೊ ಅದಕ್ಕೆ ರಿಪ್ಲೈ ಕೊಡಲಿಲ್ಲ ಅಂದ್ರೆ ಅದರದೇ ಆಗಿರ್ತಕ್ಕಂಥ ಒಂದು ವಿಡಿಯೋನ ಮಾಡಿರ್ತೀನಿ. ಬೇಕಿದ್ರೆ ಒನ್ ಡೇ ಬಂದು ನಿಮ್ಗೆ ಲೈವ್ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನೀವು ಯಾರನ್ನು ಕೂಡ ತಲೆ ಕೆಡಿಸ್ಕೋಬೇಡ್ರಿ. 100% ಈ ಸಾರಿ ನೀವು ಸೆಲೆಕ್ಷನ್ ಆಗೇ ಆಗ್ತೀರಿ. ಸೊ ರೆಡಿ ಆಗ್ರಿ, ಪಕ್ಕ ರೆಡಿ ಆಗ್ರಿ. ಏನ್ ಹೇಳ್ತೀನಿ, ಈ ಜಾಬ್ ಇಂದ ಏನಾದ್ರು ನಿಮ್ಗೆ ಇನ್ನೂ ಬೇಕಾಗಿತ್ತು, ಸೊ ಆಫ್ಲೈನ್ ಫಾರ್ಮ್ ತುಂಬೋದು ಏನಾದ್ರು ಬೇಕಾಗಿತ್ತಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಸೊ ಆಫ್ಲೈನ್ ಫಾರ್ಮ್ ಫಿಲ್ಅಪ್ ಅಂತ ಹೇಳಿಸಿಂದ ಫಿಲ್ಅಪ್ ವಿಡಿಯೋ ಅಂತ ಹೇಳಿಸಿಂದ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕ್ರಿ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರ್ಯಾಕ್ ಹೋಗ್ಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ್ ಗೊತ್ತಾಗುತ್ತಲ್ಲ. ಸೊ ಇದ್ರ ಮತ್ತೆ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ ಗೊತ್ತಾಗುತ್ತಲ್ಲ, ನೆಕ್ಸ್ಟ್ ಇದ್ರ ಎಕ್ಸಾಮ್ ಡೇಟ್ ಗೊತ್ತಾಗುತ್ತಲ್ಲ, ಅಲ್ಲಿ ಮಟ್ಟ ಏನೋ ಗೊತ್ತಾಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಕೂಡ ನಮ್ಮ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಏನಿದಿಲ್ಲ, ಸೊ ಪ್ರತಿಯೊಬ್ರು ಕೂಡ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಈ ವಿಡಿಯೋನ ನಿಮ್ಮ ದೋಸ್ತ, ನಿಮ್ಮ ಚಡ್ಡಿ ದೋಸ್ತ, ನಿಮ್ಮ ಶತ್ರು, ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದ್ರೂ ಇದ್ರೆ ಸೊ ಮಹಿಳೆಯರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದರಲ್ಲಿ ಮೇಲ್ ಫಿಮೇಲ್ ಅಂತ ಏನೂ ಕೂಡ ಇಲ್ಲ. ಸೊ ಪ್ರತಿಯೊಬ್ರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಹಾಕ್ಬೋದು. ಹಾಕೋರಿ, ಟ್ರೈ ಮಾಡಿ. 6 ವೇಕೆನ್ಸಿಗಳದಾವ ಅಂತ ಹೇಳಿ ಬಿಡಕ್ ಹೋಗ್ಬೇಡ್ರಿ. ಎಕ್ಸ್ಪೀರಿಯನ್ಸ್ ಆದ್ರೂ ಆಗುತ್ತಾ. ನೆಕ್ಸ್ಟ್ ಮತ್ತೆ ಸಿವಿಲಿಯನ್ ಅಲ್ಲಿ ಸಾವಿರಾರು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಲ್ಲ, ಅವಾಗ ಇದ್ರ ಬಗ್ಗೆ ನಿಮ್ಗೆ ನಾಲೆಜ್ ಗೊತ್ತಾಗುತ್ತಾ. ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಸೊ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಯಾಕಪ್ಪ ಅಂತಂದ್ರೆ ಆಕ್ಚುಲಿ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಓಕೆ ಸಿಲ್ವರ್ ಬಟನ್ ಬಂದಿದೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಬಂದ್ಬಿಟ್ಟು ಆಲ್ರೆಡಿ ನೋಡ್ಕೊಳ್ಬಹುದು, ಇದು 2-3 ತಿಂಗಳ ಹಿಂದೆ ಬರಬೇಕಾಗಿತ್ತು. ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ನೋಡ್ಕೊಳ್ಬಹುದು, 1,48,000 ಹೆಚ್ಚು ಸಬ್ಸ್ಕ್ರೈಬರ್ ಫಾಲೋವರ್ಸ್ ಅನ್ನ ಹೊಂದಿದೀವಿ. ಅದು ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಇದ್ರನೆ ಇಲ್ಲಿ ಮಟ್ಟ ಬಂದಿದೀವಿ. ಸೊ ಇದು ಬಂದ್ಬಿಟ್ಟು ಆಕ್ಚುಲಿ ಬರಬೇಕಾಗಿತ್ತು, ಸೊ ಲೇಟ್ ಆಗಿ. ಸೊ ಆ ಕಾರಣಕ್ಕೋಸ್ಕರ ಲೇಟ್ ಆಗಿ ಬಂದಿರಲಿಲ್ಲ. ಸೊ ನಿನ್ನೆನೆ ಬಂದಿದೆ, ನೋಡ್ಕೋಬಹುದು. ಇಲ್ಲಿ ಪ್ರೆಸೆಂಟೆಡ್ ಬೈ HJ ಪ್ಯಾರಾಮಿಲಿಟರಿ ಫಾರ್ ಪಾಸಿಂಗ್ 1,00,000 ಸಬ್ಸ್ಕ್ರೈಬರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಯೂಟ್ಯೂಬ್ ವತಿಯಿಂದನೇ ಬರ್ತದೆ, ಅವರೇ ಕಳಿಸಿರ್ತಾರೆ. ಸೊ ನಮ್ಮ ಪೋಸ್ಟ್ ನಮ್ಮ ಅಡ್ರೆಸ್ ಇರುತ್ತಲ್ಲ, ಸೊ ಆ ಅಡ್ರೆಸ್ಗೆ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದೀನಿ. ಸೊ ಇದೇ ತರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಗೋಲ್ಡ್ ಅಂದ್ರೆ ಈಗಾಗಲೇ ಸಿಲ್ವರ್ ಸಿಕ್ಕಿದೆ, ನೆಕ್ಸ್ಟ್ ಗೋಲ್ಡ್ ಬೆಲ್ ಬಟನ್ ಅನ್ನ ಕೊಡ್ಲೇಬೇಕು. ಸೊ ಆದ ಕಾರಣಕ್ಕೋಸ್ಕರ ನೀವೇನಾದ್ರೂ ಆ ಬಟನ್ ಸಿಗ್ಬೇಕಪ್ಪ ಅಂದ್ರೆ ಅದು ನಿಮ್ಮ ಸಪೋರ್ಟ್ ಬೇಕು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಸ್ನೇಹಿತರಂದ್ರೆ ಅವ್ರಿಗೆ ಕೂಡ ಶೇರ್ ಮಾಡ್ರಿ. ನಾವು ಕೊಡ್ತಿರ್ತಕ್ಕಂಥ ಕಂಟೆಂಟ್ ಚೆನ್ನಾಗಿದೆ, ಸೊ ನೀವು ಕೊಡುವಂತ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರಿ, ಸಪೋರ್ಟ್ ಮಾಡ್ತಾ ಇದ್ರಿ. ಇದೇ ತರ ಸಪೋರ್ಟ್ ಮಾಡಿ ನಾನು ಹೇಳ್ತಾ ಇರಲಿಲ್ಲ. ಸೊ ನಾನು ಒನ್ಸ್ ಅಗೇನ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಅನ್ನ ಹೇಳಕ. ಸೊ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ 2-3 ತಿಂಗಳೇ ನಾನು ತೋರಿಸ್ಬೇಕಂತ ಇತ್ತು, ಆಗ್ಲಿಲ್ಲ. ನೋಡ್ಕೊಡ್ರಿ ಯಾವ ತರ ಇದೆ ಅಂತ ಹೇಳಿಸಂದ. ಬಟ್ ಕ್ಲಿಯರಿಟೀಸ್ ಕಾಣುತ್ತೋ ಇಲ್ಲ ಅಂತ ಹೇಳಿಸಂದ. ಇಲ್ಲಿ ನಮ್ಮ ನೇಮ್ ಇರುತ್ತೆ, ನಮ್ಮ ಯೂಟ್ಯೂಬ್ ಚಾನಲ್ HJ ಪ್ಯಾರಾಮಿಲಿಟರಿ ಅಂತ ಹೇಳಿಸಂದ. ಸೊ ನೆಕ್ಸ್ಟ್ ಈ ತರದ ಸಿಲ್ವರ್ ಬಟನ್ ಅನ್ನ ಹಿಡಿಯಕ್ಕೆ ನನಗೂ ಕೂಡ ಬಹಳ ಆಸೆ ಇತ್ತು. ಸೊ ಯಾವಾಗ ಸಿಗುತ್ತೋ ಏನೋ, ಯಾವಾಗ ಸಿಗುತ್ತೇನೋ ಅಂತ ಹೇಳಿಸಂದ. ಸೊ ಸಿಕ್ಕಿದೆ, ಇದೇ ಸಪೋರ್ಟ್ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ನನಗೆ ಗೋಲ್ಡ್ ಬರಲಿ, ನೆಕ್ಸ್ಟ್ ಬಂದ್ಬಿಟ್ಟು ಸೊ ಗೋಲ್ಡ್ ಬರ್ತದ. ಸೊ ಸಪೋರ್ಟ್ ಮಾಡಿ, ಎನಿ ಟೈಮ್ 100% ಸಿಗ್ತದ. ಸೊ ನಿಮ್ಮ ಸಪೋರ್ಟ್ ಇದ್ರೆ ಸಾಕು. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಇದೇ ತರನಾಗಿ ಇನ್ಫಾರ್ಮೇಶನ್ ಕೊಡ್ತಾನೆ ಹೋಗ್ತೀನಿ. ಸೊ ಇನ್ಫಾರ್ಮೇಶನ್ ತಿಳ್ಕೊಳ್ರಿ, ಜಾಬ್ ಅಪ್ಲಿಕೇಶನ್ ಹಾಕ್ರಿ, ರೆಡಿ ಆಗ್ರಿ, ಜಾಬ್ ಸೇರ್ತಾನೆ ಇರಿ ಹಂಗೆ. ಸೊ ನೀವೇನಾದ್ರೂ ಈಗಲಿನ ಅಗ್ನಿವೀರ್ ಫಿಸಿಕಲ್ಗೆ ಮತ್ತು SSCGD ಪ್ರಿಪರೇಷನ್ ಮಾಡಬೇಕು, ನೆಕ್ಸ್ಟ್ ಅಡ್ವಾನ್ಸ್ ಪ್ರಿಪರೇಷನ್ ಏನಾದ್ರು ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಸಂಸ್ಥೆಯಲ್ಲಿ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಆಲ್ರೆಡಿ ಥಿಯರಿ ಕ್ಲಾಸಸ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ, ಫಿಸಿಕಲ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಮೆಡಿಕಲ್ ಚೆಕಪ್ ಕೂಡ ಇರ್ತಾ. ಪ್ರತಿಯೊಂದು ಡಿಫೆನ್ಸ್ ರಿಲೇಟೆಡ್, ಸೆಂಟ್ರಲ್ ರಿಲೇಟೆಡ್ ಏನಿದೆಯಲ್ಲ, ಸೊ ಆ ಟ್ರೈನ್ ಅಪ್ ಅನ್ನ ನಮ್ಮ ಕೋಚಿಂಗ್ ದಲ್ಲಿ ಕೊಡ್ತಾ ಇದೀವಿ. ನೀವೇನಾದ್ರೂ ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನಮ್ಮ ಕೋಚಿಂಗ್ ಗೆ ಬಂದು ಜಾಯ್ನ್ ಆಗ್ಬೋದು. ಆಲ್ರೆಡಿ ಬ್ಯಾಚಸ್ ಕೂಡ ಸ್ಟಾರ್ಟ್ ಇದಾವು. ಓಕೆ, ಈ ವಿಡಿಯೋನ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತಾ, ಶೇರ್ ಮಾಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.